ನಮಸ್ಕಾರ ಗೆಳೆಯರೇ. ಗೆಳೆಯರೇ, ಗುರುತ್ವಾಕರ್ಷಣೆ ಇಲ್ಲದೆ ಈ ಭೂಮಿಯ ಮೇಲೆ ಜೀವನ ಸಾಧ್ಯವೇ ಇಲ್ಲ. ಆದರೆ ನಾವಿರುವ ಈ ಭೂಮಿ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಆಶ್ಚರ್ಯಕರವಾದ ಅದ್ಭುತಗಳಿಂದ ತುಂಬಿದೆ. ಗುರುತ್ವಾಕರ್ಷಣಾ ಶಕ್ತಿ ಇಲ್ಲದ ಕಾರಣ ಬಾಹ್ಯಾಕಾಶ ಅಥವಾ ಚಂದ್ರನ ಮೇಲೆ ಗಗನಯಾನಿಗಳು ತೇಲಾಡುವುದನ್ನು ನೀವು ನೋಡಿದ್ದೀರಿ. ಆದರೆ ಭೂಮಿಯ ಮೇಲೂ ಗುರುತ್ವಾಕರ್ಷಣೆ ಕಾರ್ಯನಿರ್ವಹಿಸದ ಅಥವಾ ಅಂಥ ಅನುಭವವನ್ನು ನೀಡುವ ವಿಚಿತ್ರವಾದ ಸ್ಥಳಗಳಿವೆ. ಇಲ್ಲಿ ನೀವು ಚಂದ್ರ ಅಥವಾ ಬಾಹ್ಯಾಕಾಶ ಯಾನಿಗಳಿಗೆ ಆಗುವಂಥ ಅನುಭವವನ್ನು ಪಡೆಯಬಹುದು. ಅಂತಹ ಕೆಲವು ವಿಚಿತ್ರ ಮತ್ತು ವಿಸ್ಮಯಕಾರಿ ಸ್ಥಳಗಳ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಿಸ್ಟರಿ ಸ್ಪಾಟ್ ಸಾಂಟಾ ಕ್ರೂಜ್, ಕ್ಯಾಲಿಫೋರ್ನಿಯಾ. ಗೆಳೆಯರೇ, ಈ ಸ್ಥಳವನ್ನು ಮಿಸ್ಟರಿ ಸ್ಪಾಟ್ ಎಂದೇ ಕರೆಯಲಾಗುತ್ತದೆ. ಇದು ಸಾಂಟಾ ಕ್ರೂಜ್, ಕ್ಯಾಲಿಫೋರ್ನಿಯಾದಲ್ಲಿದೆ. ಈ ಸ್ಥಳವನ್ನು 1939ರಲ್ಲಿ ಜಾರ್ಜ್ ಫ್ರಥರ್ ಅವರು ಕಂಡುಹಿಡಿದರು. ನಂತರ ಈ ಸ್ಥಳದಲ್ಲಿ ಯಾವುದೋ ನಿಗೂಢ ಶಕ್ತಿ ಅಡಗಿದೆ ಎಂದು ಪರಿಶೋಧಕರು ಭಾವಿಸಿದರು. ಆದರೆ ಅದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ 150 ಚದುರ ಅಡಿ ವೃತ್ತಾಕಾರದ ಪ್ರದೇಶದಲ್ಲಿ ಗುರುತ್ವಾಕರ್ಷಣೆಯ ಬಲವು ಕಾರ್ಯನಿರ್ವಹಿಸುವುದಿಲ್ಲ ಎಂದು ಕಂಡುಬಂದಿದೆ. ಇಲ್ಲಿ ನೀರು ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತದೆ. ಅಲ್ಲದೆ ಒಬ್ಬ ವ್ಯಕ್ತಿಯು ಬಯಸಿದರೆ ಅವನು ಯಾವುದೇ ಒಂದು ಕೋನದಲ್ಲಿ ಬೀಳದೆಯೇ ಇಲ್ಲಿ ನಿಲ್ಲಬಹುದು. ಆ ಕಾಲದಲ್ಲಿ ಇದು ಟಿವಿ ಮಾಧ್ಯಮದಲ್ಲಿ ಹೆಚ್ಚು ಪ್ರಸಾರವಾದ ನಂತರ ಮಿಸ್ಟರಿ ಸ್ಪಾಟ್ ಒಂದು ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ. ಸೇಂಟ್ ಇಗ್ನಾಸ್ ಮಿಸ್ಟರಿ ಸ್ಪಾಟ್, ಮಿಚಿಗನ್. ಅಮೆರಿಕದ ಮಿಚಿಗನ್ನಲ್ಲಿ ಅಂತಹ ಒಂದು ವಿಚಿತ್ರ ಸ್ಥಳವಿದೆ. ಇದನ್ನು ಸೇಂಟ್ ಇಗ್ನಾಸ್ ಮಿಸ್ಟರಿ ಸ್ಪಾಟ್ ಎಂದು ಕರೆಯಲಾಗುತ್ತದೆ. ಈ ಸ್ಥಳವನ್ನು 1950ರಲ್ಲಿ ಕಂಡುಹಿಡಿಯಲಾಯಿತು. ಕೆಲವರ ತಂಡ ಈ ಸ್ಥಳದಲ್ಲಿ ಯಾವುದೋ ಒಂದು ಅಧ್ಯಯನ ನಡೆಸಲು ಬಂದಾಗ ಅವರೊಂದಿಗೆ ತಂದಿದ್ದ ಎಲ್ಲ ಉಪಕರಣಗಳು ತಾವಾಗಿಯೇ ಸ್ವಲ್ಪ ದೂರ ಚಲಿಸಿ ಇಲ್ಲಿಗೆ ಬಂದು ನಿಂತಿದ್ದವು. ಹಲವಾರು ದಿನಗಳ ನಂತರ ಇಲ್ಲಿ 300 ಚದುರ ಅಡಿ ಪ್ರದೇಶದಲ್ಲಿ ಗುರುತ್ವಾಕರ್ಷಣೆಯ ಬಲವು ಕಾರ್ಯನಿರ್ವಹಿಸುವುದಿಲ್ಲ ಎಂದು ಕಂಡುಬಂದಿದೆ. ಈ ಸ್ಥಳದಲ್ಲಿ ನಿಂತರೆ ನೀವು ಅಂತರಿಕ್ಷದಲ್ಲಿ ಹಾರಾಡುವ ಆಕಾಶ ನೌಕೆಯಲ್ಲಿರುವಂತೆ ಭಾಸವಾಗುತ್ತದೆ. ಕಾಸ್ಮಸ್ ಮಿಸ್ಟರಿ ಏರಿಯಾ, ರಾಪಿಡ್ ಸಿಟಿ, USA. ಸೌತ್ ಡಕೋಟಾದಲ್ಲಿರುವ ಈ ವಿಚಿತ್ರ ಮತ್ತು ನಿಗೂಢ ಸ್ಥಳವನ್ನು ಕಾಸ್ಮಸ್ ಮಿಸ್ಟರಿ ಸ್ಪಾಟ್ ಎಂದು ಕರೆಯಲಾಗುತ್ತದೆ. ಈ ಸ್ಥಳದಲ್ಲಿ ಪ್ರಪಂಚವು ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಒಂದೆಡೆ ನೋಡುಗರು ಆಶ್ಚರ್ಯಪಡುವಂತೆ ವಿಚಿತ್ರವಾಗಿ ಬಾಗಿದ ವಿಚಿತ್ರ ರೀತಿಯ ಮರಗಳು ಇಲ್ಲಿ ಕಾಣಸಿಗುತ್ತವೆ. ಇಲ್ಲಿ ಬೇಕಾದರೆ ಬೀಳದೆ ಒಂದೇ ಕಾಲಿನಲ್ಲಿ ನಿಲ್ಲಬಹುದು. ಈ ಸ್ಥಳಕ್ಕೆ ಬಂದರೆ ನಿಮ್ಮ ತೂಕ ಸಂಪೂರ್ಣವಾಗಿ ಕಡಿಮೆಯಾದ ಅನುಭವವಾಗುತ್ತದೆ. ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತೆ ಜನರ ಗಮನ ಸೆಳೆದಿರುವ ಮತ್ತೊಂದು ಪ್ರಮುಖ ಸ್ಥಳಗಳಲ್ಲಿ ಇದು ಒಂದು. ಸ್ಪೂಕ್ ಹಿಲ್, ಫ್ಲೋರಿಡಾ. ಅಮೆರಿಕದ ಫ್ಲೋರಿಡಾದಲ್ಲಿ ಇದೇ ರೀತಿಯ ಸ್ಥಳವಿದೆ. ಇದನ್ನು ಸ್ಪೂಕ್ ಹಿಲ್ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ವಾಹನಗಳು ಯಾವುದೇ ಬಲವಿಲ್ಲದೆ ಇಳಿಜಾರಿನ ದಿಕ್ಕಿನಲ್ಲಿ ಚಲಿಸುತ್ತವೆ. ಆದರೆ ಈ ಸ್ಥಳದಲ್ಲಿ ಅದಕ್ಕೆ ವಿರುದ್ಧವಾದ ಕ್ರಿಯೆ ನಡೆಯುತ್ತದೆ. ಇಲ್ಲಿ ನೀವು ನಿಮ್ಮ ಕಾರನ್ನು ನಿಲ್ಲಿಸಿದರೆ ಅದು ಸ್ವಯಂಚಾಲಿತವಾಗಿ ಇಳಿಜಾರಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇಲ್ಲಿ ಗುರುತ್ವಾಕರ್ಷಣೆಯ ಬಲ ಇಲ್ಲದಿರುವುದೇ ಇದಕ್ಕೆ ಕಾರಣ. ಇದು ಭೌಗೋಳಿಕವಾಗಿ ಮರಳು ಮತ್ತು ಸುಣ್ಣದ ಬೆಟ್ಟಗಳ ಶ್ರೇಣಿಯಾಗಿದೆ. ಇದು 2 ರಿಂದ 3 ಮಿಲಿಯನ್ ವರ್ಷಗಳ ಹಿಂದೆ ದ್ವೀಪವಾಗಿತ್ತು. ಕಾಲಕ್ರಮೇಣ ಸಮುದ್ರ ಮಟ್ಟವು ಹೆಚ್ಚಾಗಿದೆ. ಅಕ್ಟೋಬರ್ 25, 1990ರಂದು ವಾಲ್ ಸ್ಟ್ರೀಟ್ ಜರ್ನಲ್ ಮುಖಪುಟದಲ್ಲಿ ಅದರ ಕುರಿತಾದ ಲೇಖನವು ಕಾಣಿಸಿಕೊಂಡಾಗ ಸ್ಪೂಕ್ ಹಿಲ್ ರಾಷ್ಟ್ರೀಯ ಮಾಧ್ಯಮದ ಗಮನವನ್ನು ಸೆಳೆಯಿತು. ಮ್ಯಾಗ್ನೆಟಿಕ್ ಹಿಲ್. ಗೆಳೆಯರೇ, ನಮ್ಮ ಭಾರತದಲ್ಲಿರುವ ಈ ಸ್ಥಳವನ್ನು ಮ್ಯಾಗ್ನೆಟಿಕ್ ಹಿಲ್ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ಫ್ಲೋರಿಡಾದ ಸ್ಪೂಕ್ ಹಿಲ್ನಂತಿದೆ. ಇಲ್ಲಿಯೂ ಇಂಜಿನ್ ಆಫ್ ಮಾಡಿದರೂ ವಾಹನಗಳು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಸ್ವಯಂಚಾಲಿತವಾಗಿ ಮೇಲಕ್ಕೆ ಚಲಿಸುತ್ತವೆ. ಈ ನಿಗೂಢ ಸ್ಥಳವನ್ನು ಲಡಾಖ್ನ ಮ್ಯಾಗ್ನೆಟಿಕ್ ಹಿಲ್ ಎಂದು ಕರೆಯುತ್ತಾರೆ. ಲೇಹ್ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಈ ಸಣ್ಣ ರಸ್ತೆಯು
ಗುರುತ್ವಾಕರ್ಷಣೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸುವ ಕಾರಣದಿಂದಾಗಿ ವಿಶಿಷ್ಟವಾಗಿದೆ. ಈ ಅಸಾಧಾರಣ ವಿದ್ಯಮಾನದಿಂದಾಗಿ ಇದನ್ನು ಮಿಸ್ಟರಿ ಹಿಲ್ ಮತ್ತು ಗ್ರಾವಿಟಿ ಹಿಲ್ ಎಂದು ಅನೇಕ ಹೆಸರುಗಳನ್ನು ನೀಡಲಾಗಿದೆ. ಸಮುದ್ರ ಮಟ್ಟದಿಂದ 14,000 ಅಡಿ ಎತ್ತರದಲ್ಲಿರುವ ಸಿಂಧು ನದಿಯು ಈ ಬೆಟ್ಟದ ಪೂರ್ವ ಭಾಗದಲ್ಲಿ ಹರಿಯುತ್ತದೆ. ಗೆಳೆಯರೇ, ಇಂತಹದ್ದೇ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳಿಗಾಗಿ ಟೀಮ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.